ಇನ್ನು ಕನ್ನಡದ ಭಾರ್ಗವಿ LLB ಸೀರಿಯಲ್ ಅಭಿಮಾನಿಗಳಿಗೆ ಅದೊಂದು ಆಘಾತಕಾರಿ ಸುದ್ದಿ ಅಂತ ಎಂಬುದು. ಹೌದು, ಭಾರ್ಗವಿ ಏನಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಭಾರ್ಗವಿ LLB ಸೀರಿಯಲ್ 2 ವರ್ಷಗಳ ಹಿಂದೆ ತಾನೇ ಪ್ರಾರಂಭವಾಗಿತ್ತು. ತುಂಬಾ ಬ್ಲಾಕ್ ಬಸ್ಟರ್ ಆಗಿ ಕೂಡ ಮೂಡಿ ಬರ್ತಾಯಿತ್ತು ಸೀರಿಯಲ್ ಅಂತ ಹೇಳ್ಬೋದು. ಇನ್ನು ಈ ಸೀರಿಯಲಲ್ಲಿ ಒಂದು 3-4 ಕಥೆಗಳನ್ನು ಇಟ್ಟುಕೊಂಡು ಸೀರಿಯಲನ್ನು ಮುಂದುವರಿಸಲಾಯಿತು. ಸದ್ಯ ಮುಂದೆ ಕಥೆ ರಚಿಸಲು ಸಾಧ್ಯವಾಗದೆ ಈ ಸೀರಿಯಲನ್ನು ಉತ್ತುಂಗದಲ್ಲಿದೆ, ಅಂದರೆ TRPಲಿ ಒಳ್ಳೆ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದ್ದ ಸಂದರ್ಭದಲ್ಲಿ ಮುಕ್ತಾಯವಾಗ್ತಾರಂತ ಕಲರ್ಸ್ ಕನ್ನಡದ ಮೊಟ್ಟ ಮೊದಲ ಸೀರಿಯಲ್ ಅದು ಭಾರ್ಗವಿ LLB ಅಂತ ಹೇಳ್ಬೋದು. ಹೀಗಾಗಿ ಭಾರ್ಗವಿ ಇನ್ನಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಇವರು ಮುಂದಿನ ದಿನಗಳಲ್ಲಿ ಸಿನಿಮಾದಲ್ಲಿ ಅವಕಾಶ ಸಿಕ್ಕದೆ ಅಭಿನಯಿಸಬೇಕು ನಾಯಕಿಯಾಗಿ ಎಂಬ ಆಸೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಂಥ ಅತಿ ದೊಡ್ಡ ಸೀರಿಯಲ್ ನಟಿಯಾಗಿರೋಂಥ ಇವರಿಗೆ, ನಾಯಕಿಯಾದವರಿಗೆ ಇದೀಗ ಇದೊಂದು ದೊಡ್ಡ ಮಟ್ಟಿಗೆ ಒಂದು ಶಾಕಿಂಗ್, ಮತ್ತೊಂದು ಕಡೆ ಆಘಾತಕಾರಿಯಾದ ವಿಚಾರ ಅಂತಲೂ ಕೂಡ ಹೇಳ್ಬೋದು. ಅಭಿಮಾನಿಗಳಿಗಂತೂ ಇದು ತುಂಬಲಾರದಂಥ ನುಂಗಲಾರದಂಥ ನಷ್ಟ ಉಂಟಾಗಿದೆ. ಒಂದು ತುಂಬಾ ಕಣ್ಣೀರು ಕೂಡ ಆಗ್ತಿದ್ದಾರೆ ಒಂದು ಕಡೆ. ಯಾಕಪ್ಪ ಈಗ ಆಗೋಯಿತು, ಇಷ್ಟು ಬೇಗ ಈ ಸೀರಿಯಲ್ ಮುಕ್ತಾಯವಾಯ್ತು ಅಂತ. ಈಗ ಬಿಗ್ ಬಾಸ್ ಶುರು ಆಗ್ತದೆ. ಈ ಬಿಗ್ ಬಾಸ್ಗೆ ದಾರಿ ಮಾಡಿಕೊಳ್ಳಲು ಭಾರ್ಗವಿ LLB ಸೀರಿಯಲ್ ಮುಕ್ತಾಯ